ಹಾಯ್ ಫ್ರೆಂಡ್ಸ್ ವಾಯ್ಸ್ ಆಫ್ ಸೆಲೆಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ವಿಡಿಯೋ ಏನಂದರೆ NSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಓಪನ್ ಆಗಿದೆ. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫ್ರೆಶ್ ಮತ್ತು ರಿನ್ಯೂವಲ್ ಎರಡು 2024 ಆ್ಯಂಡ್ 25 ಏನು ಅಕಾಡೆಮಿಕ್ ಇಯರ್ ಇದೆ ಅದು ಓಪನ್ ಆಗಿದೆ. ಇದು ಎಲಿಜಿಬಿಲಿಟಿ ಏನಂದರೆ ಈಗ ತಾನೇ ಸೆಕೆಂಡ್ PUC ಮುಗಿಸಿ ಡಿಗ್ರಿ ಎಂಟ್ರ್ ಆಗೋ ಸ್ಟೂಡೆಂಟ್ಸು ಮಿನಿಮಮ್ 80% ಮಾಡಿರ್ಬೇಕಂತೆ. ಆಮೇಲೆ ಆಲ್ರೆಡಿ ಯಾರು ಡಿಗ್ರಿಯನ್ನು ಕಲಿತಾ ಇದ್ದೀರಿ ಅಥವಾ ರಿನ್ಯೂವಲ್ ಮಾಡಬೇಕು, ಆಲ್ರೆಡಿ ಅಪ್ಲೈ ಮಾಡಿರ್ತೀರಿ ಹೋದ ವರ್ಷ, ಈಗ ರಿನ್ಯೂವಲ್ ಮಾಡಬೇಕಾದ್ರೆ ನೀವು ಹಿಂದಿನ ವರ್ಷದಲ್ಲಿ 50%ಗಿಂತ ಜಾಸ್ತಿ ಮಾರ್ಕ್ಸ್ನ ತೆಗೆದಿರಬೇಕಾಗಿರುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಇನ್ಕಮ್ 2,50,000 ಒಳಗಡೆ ಇರಬೇಕಾಗಿರುತ್ತೆ. 2,50,000 ಒಳಗಡೆ ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ಮ ಇರಬೇಕಾಗಿರುತ್ತೆ. ನೀವೇನಾದರೂ NSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾದ್ರೆ ನೀವು NSP ಪೋರ್ಟಲಲ್ಲಿ ಮೊದಲು ನೀವು NSP OTRನ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಮೊಬೈಲ್ನಲ್ಲಿ ಆಲ್ರೆಡಿ ಡೌನ್ಲೋಡ್ ಇದೆ. ಆನಂತರ ಆಧಾರ್ ಫೇಸ್ ಐ ಡಿ ಅಂತ ಒಂದು ಆ್ಯಪ್ ಇದೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದು ನನ್ನ ಮೊಬೈಲ್ನಲ್ಲಿ ಆಲ್ರೆಡಿ ಡೌನ್ಲೋಡ್ ಇದೆ. ನೀವು ಆಧಾರ್ ಫೇಸ್ ಐ ಡಿನ ಡೌನ್ಲೋಡ್ ಮಾಡಿದ ತಕ್ಷಣ ಅದು ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಮೊಬೈಲ್ ಡಿವೈಸ್ನಲ್ಲಿ ಶೋ ಆಗೋದಿಲ್ಲ. ತಕ್ಷಣ ಓಪನ್ ಮಾಡಿ, ಈಗ ರಿಜಿಸ್ಟರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈ ಎಲ್ಲ ಗೈಡ್ಲೈನ್ಸ್ನ ನಾವು ಓದ್ಕೊಂಡು ಎಸ್ ಮಾರ್ಕ್ ಅಂತ ಅಗ್ರಿ ಅಂತ ಕೊಟ್ಟು ನೆಕ್ಸ್ಟ್ಗೆ ಹೋದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಅವಾಗ OTP ಬಂದ ತಕ್ಷಣ OTP ಎಂಟ್ರ್ ಮಾಡಿ, ಕ್ಯಾಪ್ಚರ್ನ ಎಂಟ್ರ್ ಮಾಡಿ, ವೆರಿಫೈ ಮಾಡಿ. ಇದೇ ರೀತಿ ನೆಕ್ಸ್ಟ್ KYC ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಎಂಟ್ರ್ ಮಾಡಿ, ಕ್ಯಾಪ್ಚರ್ನ ಎಂಟ್ರ್ ಮಾಡಿ, ಎಲ್ಲ ಎಂಟ್ರ್ ಮಾಡಿ ತಕ್ಷಣ ನೀವು ವೆರಿಫೈ ಅಂತ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದಾಗ ಫೋರ್ತ್ ಸ್ಟೆಪ್ನಲ್ಲಿ ಫಿನಿಷ್ ಮಾಡಿದಾಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಅನ್ನೋದು ಜನ್ರೇಟ್ ಆಗುತ್ತೆ. ಆ ರೆಫರೆನ್ಸ್ ನಂಬರ್ನ ಇಲ್ಲಿ KYC ಬೈ ಫೇಸ್ ಅಥೆಂಟಿಕೇಷನ್ ಏನಿದೆಯಲ್ಲ ಅಲ್ಲಿ ಬಂದು ಇಲ್ಲಿ ಮೇಲಿದೆ ರೆಫರೆನ್ಸ್ ನಂಬರನ್ನು ಹಾಕಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಅವಾಗ OTP ಬಂದ ತಕ್ಷಣ ನಿಮ್ಮ ಮೊಬೈಲ್ಗೆ OTP ಬಂದ ತಕ್ಷಣ ಆ OTPಯನ್ನು ಇಲ್ಲಿ ಹಾಕಿ ಎಂಟ್ರ್ OTP ಅಲ್ಲಿ ಎಂಟ್ರ್ ಮಾಡಿ, ಆಮೇಲೆ ಕ್ಯಾಪ್ಚರ್ನ ಎಂಟ್ರ್ ಮಾಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಆಧಾರ್ ಫೇಸ್ ID ಅಥೆಂಟಿಕೇಷನ್ ಆ್ಯಪ್ ಏನು ಡೌನ್ಲೋಡ್ ಇದೆ ಅದು ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟಾಗಿ ನಿಮ್ಮ ಫೇಸ್ ಅಲ್ಲಿ ಆ ಆ್ಯಪ್ನಲ್ಲಿ ಆಧಾರ್ ಫೇಸ್ ID ಸರ್ವಿಸ್ ಆ್ಯಪ್ನಲ್ಲಿ ನಿಮ್ಮ ಫೇಸ್ನ ಡಿಟೆಕ್ಟ್ ಮಾಡಿ, ಅವರ ಒಂದು ರೌಂಡ್ ಶೇಪ್ ಗ್ರೀನ್ ಕಲರ್ ಸೆಲ್ಫಿ ಕ್ಯಾಮ್ರಾ ಥ್ರೂ ನಿಮ್ಮ ಫೇಸನ್ನು ಡಿಟೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫೇಸ್ನ ಡಿಟೆಕ್ಟ್ ಆದ ತಕ್ಷಣ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ ಎರಡು ನಿಮ್ಮ ಮೊಬೈಲ್ಗೆ ಸೆಂಡ್ ಆಗಿರುತ್ತವೆ. ಆ ಒನ್ ಟೈಮ್ OTR ಏನು ರಿಜಿಸ್ಟ್ರೇಷನ್ ಆಗಿರುತ್ತೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ನ ನಿಮ್ಮ ಮೊಬೈಲ್ಗೆ ಸೆಂಡ್ ಮಾಡಿರ್ತಾರೆ. ಅದನ್ನು ತೆಗೆದುಕೊಂಡು scholarship.government.in ಹಾಕಿ, scholarship.government.in ಥ್ರೂ ನೀವು NSP ಸ್ಕಾಲರ್ಶಿಪ್ನ ಈ ಎರಡು OTR ನಂಬರ್ನ ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ. ಹೇಗೆ OTRನ ರಿಜಿಸ್ಟರ್ ಮಾಡ್ಕೊಳ್ಬೇಕೆಂಬುದು. ಈ ಥರದ NSP ಸ್ಕಾಲರ್ಶಿಪ್ ಅಥವಾ ಯಾವುದೇ ಸ್ಕಾಲರ್ಶಿಪ್ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು NSP OTR ರಿಜಿಸ್ಟ್ರೇಷನ್ ಅಥವಾ ಇನ್ನಿತರೆ ಏನೇ ಕುಂದು ಕೊರತೆಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.